ಸರ್ಕಾರಿ ವಾಹನದಲ್ಲಿ ಮದ್ಯ ಬಾಟಲಿಗಳು ಪತ್ತೆ. ಖಾಸಗಿ ವ್ಯಕ್ತಿ ಚಾಲಕ ಸರ್ಕಾರಿ ಕಡಿತಗಳಿಗೂ ಪತ್ತೆ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಕೈಗೆ ಸಿಕ್ಕಿಬಿದ್ದಂತ ವಾಹನ. ಸಣ್ಣ ನೀರಾವರಿ ಇಲಾಖೆಗೆ ಸೇರಿದಂತ ವಾಹನದಲ್ಲಿ ಮದ್ಯ ಬಾಟಲಿಗಳು ಪತ್ತೆಯಾಗಿದೆ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಹುಣಸೂರಿನ ಬಸ್ ಸ್ಟ್ಯಾಂಡ್ ಬಳಿ ಈ ವಾಹನವನ್ನ ಪರಿಶೀಲಿಸಿದಾಗ ಮದ್ಯದ ಬಾಟಲಿಗಳು ಕಂಡುಬಂದಿದೆ. ಕೂಡಲೇ ಟೌನ್ ಪೊಲೀಸರಿಗೆ ಕಾರ್ಯಕರ್ತರು ಸುದ್ದಿಯನ್ನ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ವಾಹನ ತಪಾಸಣೆಯನ್ನ ಮಾಡಿದಾಗ 3 ಮದ್ಯದ ಬಾಟಲಿಗಳು ದೊರೆತಿದೆ. ಅಲ್ಲದೆ ಸರ್ಕಾರಕ್ಕೆ ಸೇರಿದ ಕಡತಗಳು ಪತ್ತೆಯಾಗಿದೆ. ಯಾವುದೇ ಅಧಿಕೃತ ಅಧಿಕಾರಿ ಇಲ್ಲದೆ ಸರ್ಕಾರಿ ವಾಹನದಲ್ಲಿ ಕಡತಗಳು ಹಾಗೂ ಮದ್ಯದ ಬಾಟಲಿಗಳು ಕಂಡು ಬಂದಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಅಲ್ಲದೆ ಸರ್ಕಾರಿ ವಾಹನಕ್ಕೆ ಖಾಸಗಿ ವ್ಯಕ್ತಿ ಚಾಲಕನಾಗಿರುವುದು ಸಹ ವಿಚಾರಣೆ ವೇಳೆ ಪತ್ತೆಯಾಗಿದೆ. ಸದ್ಯ ವಾಹನವನ್ನ ಸೀಸ್ ಮಾಡಿರುವಂತಹ ಹುಣಸೂರು ಟೌನ್ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಆಯ್ತು, ರಿಪೋರ್ಟ್ ಕಳಿಸಿ ಸರ್. ಈಗ ಒಂದೊಂದು ಹೇಳಿಕೆ ತಗೊಂಡು ಈಗ ಏನಕ್ಕೆ ಬಂದಿದೆ ಏನಕ್ಕೆ ಆಗಿದೆ ಅಂತ ಒಂದಷ್ಟು ಬ್ರೀಫ್ ಒಂದು ಸ್ಟೇಟ್ಮೆಂಟ್ ತಗೊಂಡು ಅವನೊಂದು ಹೇಳಿಕೆ ಕಳಿಸ್ತೀನಿ ಸರ್. ಬಾಕ್ಸ್ ಆಯ್ತು ಸರ್. ಸರ್ ಅಲ್ಲೊಂದ್ಸರಿ ಚೆಕ್ ಮಾಡಿ ಆ ಕಡೆ. ನಮ್ಮಲ್ಲಿ DSP ಅಂತ ಮಾಡಿಲ್ಲ, ಅವ್ರು ಕೇಳ್ತಾರೆ. ಇಷ್ಟೇನು ಸ್ವಾಮಿ, ನಾನೇನೋ ತಗೊಂಡಿರೋದು. ನಾನು ಮೊದಲು ಬಂದು ನೋಡಿದ್ರೆ ಇಷ್ಟೇ ಒಂದಿತ್ತಲ್ಲ. ನಾನಂತೂ ಬೀಗ ಸರ್ ಈ ಕಡೆ ಇದೆ, ಈ ಥರ ಇತ್ತು, ಇದರಿಂದ ತೆಗಿತಿದ್ರೆ ಡ್ರೈವರ್. ಒಂಚೂರು ಚೆಕ್ ಮಾಡಿ. ಫೋಟೋ ತಗೊಂಡ್ರ ಮಾಡ್ತೀನಿ. ನೋಡಿ ಸರ್, ನೀವೇ ನೋಡ್ಬಿಡಿ. ಎಲ್ಲ ಫೈಲ್ಗಳಿದೆ. ಹೇಳು, ನಾನು ನೀನು ಹೇಳು, ಜಾಸ್ತಿ ನೋಡಿ ಇನ್ನೇನು ಇದೆ. ಓಕೆ ಸರ್, ಅಷ್ಟೇ. ಥ್ಯಾಂಕ್ ಯು. ನೀರಾವರಿ ಡಿಪಾರ್ಟ್ಮೆಂಟ್ನ ಬುಲೋರೋ ಗಾಡಿ ಸಂಖ್ಯೆ KA0 G0859. ಈ ಗಾಡಿಯಲ್ಲಿ ನೀರಾವರಿ ಡಿಪಾರ್ಟ್ಮೆಂಟ್ನ ಒಬ್ಬ ಏನು ಚಾಲಕ, ಆ ಚಾಲಕ ಏನು ಮಾಡ್ತಾನೆ ಅಂತಂದರೆ, ಯಾವುದೇ ಥರ ಅಧಿಕಾರಿಗಳಿರಲ್ಲ, AW ಇರಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿರಲ್ಲ, ಅವನೇ ಇರ್ತಾನೆ. ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ. ಎಲ್ಲಿ ಹುಣಸೂರಿನ ಬಸ್ ನಿಲ್ದಾಣದಲ್ಲಿ ಈ ಗಾಡಿ ನಿಂತಿರ್ತದೆ, ಯಾವುದೇ ಅಧಿಕಾರಿಗಳಿರಲ್ಲ. ಅಧಿಕಾರಿಗಳು ಇಲ್ಲದಂಥ ಸಮಯದಲ್ಲಿ ಕಡತಗಳು ಇರ್ತವೆ, ಅದರಲ್ಲಿ ಎಣ್ಣೆ ಬಾಟ್ಲಿ ಇರ್ತವೆ. ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಅಂತ ಕೇಳಿದಾಗ ಅವನು ತಪ್ಪಿಗಾಗಿ ಉತ್ತರಗಳನ್ನ ಕೊಟ್ಟಾಗ ನಾವೇನು ಮಾಡ್ತೀವಿ ಅಂದರೆ, ಪೊಲೀಸ್ ಇಲಾಖೆಗೆ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಅವಿನಾಶ್ ಅವರ ಮುಖಾಂತರ 112ಗೆ ನಾವು ಕಾಲ್ ಮಾಡಿಸ್ತೇವೆ. ಕಾಲ್ ಮಾಡಿಸಿ ಅವರು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಾದ ಮೇಲೆ ಅವರನ್ನು ಸ್ಟೇಷನ್ಗೆ ಕರ್ಕೊಬರ್ತಾರೆ. ಸ್ಟೇಷನ್ಗೆ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಏನಿದ್ದಾನೆ AW ಅವರು ಅಲ್ಲಿಗೆ ಬರ್ತಾರೆ. ಸಂಬಂಧಪಟ್ಟ ಏನು AW ಕುಮಾರಸ್ವಾಮಿ ಅವರು ಬಂದಿದ್ರು, ನಿಮ್ಮ ಈ ವೆಹಿಕಲಲ್ಲಿ ಏನು ಮದ್ಯ ಇದೆ, ಮದ್ಯ ಬಾಟಲ್ಗಳಿದೆ, ಅದು ಏನಕ್ಕೆ ಅಲ್ಲಿ ಮಡಿಕೊಂಡಿದ್ದೀರಿ ಅನ್ನೋದನ್ನು ನಾವು ಕೇಳುವಾಗ ಅವರು ಅಂತಾರೆ, ನಮ್ಮ ಡ್ರೈವರ್ ಕುಡಿತಾನೆ, ನಾವು ಅದನ್ನೆಲ್ಲ ಯೂಸ್ ಮಾಡಲ್ಲ, ನಮ್ಮ ಡ್ರೈವರ್ನ ಅದನ್ನು ಉಪಯೋಗಿಸ್ತಾನೆ ಅಂತ ಹೇಳ್ತಾರೆ. ಇವರ ವೆಹಿಕಲ್ ಅಕ್ರಮವಾಗಿ ಮಡಗಿದಂಥವರು ಯಾರು ಜವಾಬ್ದಾರಿ ಇರ್ತಾರೆ? ಅದಕ್ಕೆ AW ಅವರೇ ಜವಾಬ್ದಾರಿ ಇರ್ತಾರೆ, ಬೇರೆ ಯಾರು ಜವಾಬ್ದಾರಿ ಇರಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ವಿರುದ್ಧ ನಾವು ಇವತ್ತು ದೂರನ್ನು ಕೊಟ್ಟಿದ್ದೇವೆ. ಪೊಲೀಸ್ ಇಲಾಖೆಗೆ ಹುಣಸೂರು ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದೇವೆ. ಅಲ್ಲಿ ಕೊಟ್ಟ ನಂತರ ಅವರು ಅದನ್ನು ಮಾಜರ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ.